ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ 70. ಪ್ರಾಣದ ಮೇಲೆ ಆಪತ್ತು ತಂದುಕೊಂಡಿದ್ದಾನೆ ಎಂದು ಅಳಲು ಪ್ರಾರಂಭಿಸಿದ್ಲು ಅನಸೂಯಮ್ಮ ಅವರು. ಪಕ್ಕದಲ್ಲಿದ್ದ ರಂಗಮ್ಮಳಿಗೆ ಇದೆಲ್ಲ ನಿಜ ಅಲ್ಲ ಎಂದು ಅನಿಸ್ತಾ ಇದ್ರೆ ಅಕ್ಷತಾ ಹೀಗೆ ಮಾಡಿದ್ದಾಳೆ ಅಂದರೆ ನನಗೆ ಯಾಕೋ ನಂಬಲು ಅನ್ನಿಸ್ತಾ ಇಲ್ಲ, ಆಗ್ತಾ ಇಲ್ಲ. ಅಸಲಿಗೆ ಅಕ್ಷತಾ ಯಾಕೆ ಹೀಗೆ ಮಾಡಿದ್ಲು? ಸೌರಭ್ ಅವ್ರನ್ನ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಅಕ್ಷತಾ ಎಲ್ಲಿಗೆ ಹೋಗಿದ್ದಾಳೆ ಎಂದು ಯೋಚಿಸ್ತಾ ಇದ್ಲು. ಇದೇ ಸಮಯದಲ್ಲಿ ಮತ್ತೊಮ್ಮೆ ನರ್ಸ್ ಐಸಿಯುನಿಂದ ಹೊರಗಡೆ ಬಂದು, ದಯವಿಟ್ಟು ಮೇಡಮ್, ನೀವು ಹೀಗೆ ಅಳ್ತಾ ಇದ್ದರೆ ಐಸಿಯುನಲ್ಲಿರುವ ರೋಗಿಗಳಿಗೆ ತೊಂದರೆಯಾಗುತ್ತದೆ. ದಯವಿಟ್ಟು ಸ್ವಲ್ಪ ಸೈಲೆಂಟ್ ಆಗಿರಿ. ಹಾಗೆಯೇ ಒಳಗಡೆ ಇರುವ ರೋಗಿಯನ್ನು ನೋಡಲು ಬಯಸಿದರೆ ನೀವು ಹೋಗಿ ನೋಡಬಹುದು. ಆದರೆ ಅವನಿಗೆ ತೊಂದರೆಯಾಗದಂತೆ ಒಬ್ಬೊಬ್ಬರಾಗಿ ಹೋಗಿ ನೋಡಿ. ರೋಗಿ ಬಳಿ ಯಾರೂ ಮಾತನಾಡಲು ಅವಕಾಶ ಇಲ್ಲ. ಒಬ್ಬರು 5 ನಿಮಿಷಕ್ಕಿಂತ ಹೆಚ್ಚು ಕಾಲ ಒಳಗಡೆ ಇರಬಾರ್ದು. ರೋಗಿಗೆ ಸೋಂಕು ತಗುಲುತ್ತದೆ ಎಂದು ಎಲ್ಲ ಮುನ್ನೆಚ್ಚರಿಕೆಗಳನ್ನು ಹೇಳಿ ನರ್ಸ್ ಅಲ್ಲಿಂದ ಹೊರಟು ಹೋದ್ಲು. ಮೊದಲಿಗೆ ಅನಸೂಯಮ್ಮ ಅವರು ಸೌರಭ್ ಬಳಿಗೆ ಒಳಗಡೆ ಹೋದರು. ಒಳಗೆ ಹೋದ ಅವಳಿಗೆ ಸೌರಭ್ನ ಪರಿಸ್ಥಿತಿ ನೋಡಿ ಕಣ್ಣೀರು ನಿಲ್ಲದೆ ಸುರಿಯಿತು. ಸೀರೆ ಸೆರಗನ್ನು ಬಾಯಿಗೆ ಅಡ್ಡ ಹಿಡ್ಕೊಂಡು ಶಬ್ದ ಹೊರಗಡೆ ಬಾರದಂತೆ ಅಳುವನ್ನು ತಡೆದು ಮೊದಲ ಬಾರಿಗೆ ಮೊಮ್ಮಗನ ಕೈಯನ್ನು ಪ್ರೀತಿಯಿಂದ ಹಿಡ್ಕೊಂಡ್ಳು. ಸ್ಥಿರವಾಗಿ 5 ನಿಮಿಷಗಳ ಕಾಲ ಮೊಮ್ಮಗನನ್ನು ತೃಪ್ತಿಯಾಗುವವರೆಗೂ ನೋಡಿಕೊಂಡು ಹೊರಗಡೆ ಹೋದರೆ ಅವಳ ಹಿಂದೆಯೇ ರಾಘವಯ್ಯ, ವೇದ ಕೂಡ ಬಂದು ನೋಡಿ ಹೋದರು. ರಂಗಮ್ಮ, ಸುಮನ್ ಮಾತ್ರ ಒಳಗಡೆ ಬಾರದೆ ಹೊರಗೆ ನಿಂತು ಸೌರಭ್ನನ್ನು ನೋಡಿ ಸುಮನ್ ಅಲ್ಲಿಂದ ಕಾರಿಡಾರ್ ಕಡೆಗೆ ನಡೆದರೆ ಅವನ ಹಿಂದೆ ಹೋದ್ಲು ರಂಗಮ್ಮ. ಅವರಿಬ್ಬರನ್ನ ಫಾಲೋ ಮಾಡಿದ್ಲು ವೇದ. ಹಾಗೆ ಆ ರಾತ್ರಿ ಯಾರಿಗೂ ಕೂಡ ನಿದ್ರೆ ಇಲ್ಲದೆ ಕಳೆದರೆ ಮರುದಿನ ಮುಂಜಾನೆ ಬೆಳಗ್ಗೆ 5 ಗಂಟೆ ಸಮಯದಲ್ಲಿ ಸೌರಭ್ಗೆ ಪ್ರಜ್ಞೆ ಬಂದರೆ ಡ್ಯೂಟಿ ಡಾಕ್ಟರ್ ಚೆಕ್ ಮಾಡಿ ಸೌರಭ್ನ ಸ್ಥಿತಿ ಸ್ಥಿರವಾಗಿರೋದ್ರಿಂದ ಮತ್ತೊಂದು ಇಂಜೆಕ್ಷನನ್ನು ಮಾಡಿ ಮೆಡಿಸಿನ್ ಕೂಡ ಪ್ರಿಸ್ಕ್ರಿಪ್ಷನ್ ಮಾಡಿ ರೂಮ್ಗೆ ಶಿಫ್ಟ್ ಮಾಡಿದರು. ರೂಮ್ಗೆ ಶಿಫ್ಟ್ ಮಾಡಿದ 1 ಗಂಟೆ ನಂತರ ಸೌರಭ್ ಸಂಪೂರ್ಣ ಪ್ರಜ್ಞೆಗೆ ಬಂದು ನಿಧಾನವಾಗಿ ಕಣ್ಣು ತೆರೆಯುತ್ತಾ ಇದ್ದಂತೆ ಎದುರುಗಡೆ ಇದ್ದ ತನ್ನ ಅಜ್ಜಿ ಮತ್ತು ಅಜ್ಜನನ್ನು ನೋಡಿ ಕೋಪದಿಂದ ತಲೆ ತಿರುಗಿಸಿದರೆ ಮತ್ತೊಂದು ಕಡೆ ಇದ್ರು ಸುಮನ್, ವೇದ ಸ್ವಲ್ಪ ದೂರವಾಗಿ. ಅವರಲ್ಲಿ ತನಗೆ ಬೇಕಾದ, ತಾನು ನಂಬಿದ ಏಕೈಕ ವ್ಯಕ್ತಿ ಅಲ್ಲಿ ಇಲ್ವಾದ್ರಿಂದ ಅವರನ್ನು ನೋಡಲು ಆಗದೆ ಅಸಹನೆಯಿಂದ ಕೋಪದಿಂದ ಕಣ್ಣನ್ನು ಮುಚ್ತಾ, ಏ ಡಸ್ಕಿ, ಎಲ್ಲಿ ಸತ್ತಿದೀಯಾ, ಹೀಗೆ ಬಾ ಎಂದು ಜೋರಾಗಿ ಕೂಗಿದಂತೆ ಕರೆದನು ಸೌರಭ್. ಮೊಮ್ಮಗ ಕಣ್ಣು ತೆರೆಯುವವರೆಗೂ ಮುಕ್ಕೋಟಿ ದೇವರುಗಳಿಗೆ ಬೇಡ್ಕೊಳ್ತಲೇ ಇದ್ದ ಅನಸೂಯಮ್ಮ ಅವರಿಗೆ ಸೌರಭ್ ಕಣ್ಣು ತೆರೆದ ತಕ್ಷಣ ಅಕ್ಷತಾಳನ್ನು ಕರೆಯೋದ್ರಿಂದ ದುಃಖದಿಂದ ತಲೆ ತಗ್ಗಿಸಿದರೆ ರಾಘವಯ್ಯ ಅವರು ಮುಂದೆ ಬಂದು, ಇನ್ನೂ ಯಾಕೆ ಅವಳನ್ನು ಕರೀತಾ ಇದೀಯ? ಮೋಸ ಮಾಡಿ ಹೋದವಳನ್ನು, ಅವಳು ಇರಿದ ಬೆನ್ನುಗಾರಿಯೇ ನಿನಗೆ ಸಾಲದೆ? ರಾತ್ರಿಯೆಲ್ಲ ಕಣ್ಣು ಮುಚ್ಚದೆ ಅಳ್ತಲೇ ಇದ್ದ ನನ್ನ ಮೊಮ್ಮಗಳು ನಿನ್ನ ಮೇಲೆ ಪ್ರಾಣ ಇಟ್ಕೊಂಡಿರುವ ಆ ಮುದುಕರು ನಿನ್ನ ಕಣ್ಣಿಗೆ ಕಾಣಲಿಲ್ಲ. ಆದರೆ ಇಷ್ಟು ದಿನ ನಿನ್ನ ಮುಂದೆ ಅಮಾಯಕಳಂತೆ ನಟಿಸಿ ನಿನ್ನನ್ನೇ ಕೊಲ್ಲಲು ನೋಡಿದ ಆ ದುಷ್ಟೆ. ಸೌರಭ್ ಚುರುಕಾಗಿ ನೋಡಿದ ನೋಟಕ್ಕೆ ರಾಘವಯ್ಯ ಅವರ ಮಾತು ಅಲ್ಲೇ ನಿಂತರೆ ನಡೆದದ್ದೆಲ್ಲವನ್ನ ಮತ್ತೊಮ್ಮೆ ನೆನಪಿಸ್ಕೊಂಡ ಸೌರಭ್ಗೆ ಲೈಟಾಗಿ ತಲೆನೋವು ಶುರುವಾಯಿತು. ನೀವೆಲ್ಲ ಇಲ್ಲಿ ಯಾಕಿದ್ದೀರಾ? ಹೊರಗಡೆ ಹೋಗಿ, ನಿಮ್ಮನ್ನು ನೋಡಿದರೆ ನನಗೆ ಅಸಹ್ಯ ಆಗ್ತಾ ಇದೆ ನನಗೆ ಎಂದು ತಲೆ ತಿರುಗಿಸಿ ನೋಡಿದ ಸೌರಭ್ಗೆ ಮತ್ತೊಂದು ಕಡೆ ದೂರದಲ್ಲಿ ರಂಗಮ್ಮ ಕಾಣಿಸಿರೋದ್ರಿಂದ, ರಂಗಮ್ಮ, ಮೊದಲು ಇವರೆಲ್ಲರನ್ನ ಇಲ್ಲಿಂದ ಕಳಿಸ್ಬಿಡು ಎಂದು ಆದೇಶ ನೀಡಿದನು ಕೋಪದಿಂದ ಸೌರಭ್. ರಂಗಮ್ಮ ಮುಂದೆ ಬಂದು ಅದೇ ರೀತಿ ಯಜಮಾನ್ರು ಎಂದು ಸೌರಭ್ಗೆ ಹೇಳಿ ಅವರು ನೀವು ಎಂದಳು ರಾಘವಯ್ಯ ಅವರಿಗೆ. ರಾಘವಯ್ಯ ಅವರು ಕೋಪದಿಂದ ಎಂದು ಬೇಸರದಿಂದ ರಂಗಮ್ಮಳಿಗೆ ಕೈ ಅಡ್ಡ ಇಟ್ಟು, ಇಷ್ಟು ದಿನ ಚಿಕ್ಕ ಮಗುವಿನಂತೆ ಕೋಪದಲ್ಲಿ ಇದ್ದೀಯಾ, ನೀನೇ ತಿಳ್ಕೊಳ್ತೀಯ ಅಂತ ಅಂದ್ಕೊಂಡೆ. ಆದರೆ ಈಗ ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ನೀನು ಹೇಳಿದ್ದನ್ನು ಕೇಳಿ ನಿನಗೆ ದೂರವಾಗಿ ಇರಬೇಕು ಅಂದರೆ ಮಾತ್ರ ನಾವು ಸುಮ್ಮನೆ ಇರೋದಿಲ್ಲ ಸೌರಭ್. ನಾವು ನಿನ್ನೊಂದಿಗೆ ಇರ್ತೇವೆ.
ನಿನ್ನನ್ನು ಜಾಗರೂಕತೆಯಿಂದ ನೋಡಿಕೊಳ್ಳುವ ಜವಾಬ್ದಾರಿ ಈಗ ನಮಗೆ ಇದೆ. ಬೇಡ ಎಂದು ಹೇಳುವ ಹಕ್ಕು ನಿನಗೆ ಇಲ್ಲ. ಈಗ ನಿನ್ನ ಆರೋಗ್ಯವನ್ನು ಗಮನದಲ್ಲಿ ಇಟ್ಕೊಂಡು ಹೊರಗಡೆ ಹೋಗ್ತಾ ಇದ್ದೇವೆ ಹೊರತು ಸಂಪೂರ್ಣವಾಗಿ ನಿನ್ನನ್ನು ಬಿಟ್ಟು ಹೋಗುವ ಪ್ರಶ್ನೆಯೇ ಇಲ್ಲ. ನಡೆದದ್ದೆಲ್ಲ ಮರೆತು ಬೇಗ ಗುಣಮುಖನಾಗು ಎಂದು ಅವನ ಕೆನ್ನೆಯನ್ನು ಸವರಿ ಹೊರಗಡೆ ಹೋದರು ರಾಘವಯ್ಯ ಮತ್ತು ಅವರ ತಂಡ. ಸುಮನ್ ಅಲ್ಲೇ ನಿಂತಿದ್ರೆ ರಾಘವಯ್ಯ ಅವರು ಅವನನ್ನು ನೋಡೋದ್ರಿಂದ ಹೊರಗಡೆ ಹೋದನು. ಸುಮನ್ ಕೂಡ. ಎಲ್ಲರೂ ಹೊರಗೆ ಹೋದ ನಂತರ ಮತ್ತೆ ಕಣ್ಮುಚ್ಚಿಕೊಂಡು ಅಕ್ಷತಳನ್ನು ನೆನಪಿಸ್ಕೊಳ್ತಾ ಇದ್ದ ಸೌರಭ್ಗೆ, ಸೌರಭ್ ಯಜಮಾನ್ರೆ ಎಂದು ರಂಗಮ್ಮ ಕರೆದ ಧ್ವನಿಯನ್ನು ಕೇಳಿ ಕಣ್ಣು ತೆರೆಯದೆ ಏನು ಎಂದನು ಸೌರಭ್. ಇವರೆಲ್ಲರೂ ಹೇಳ್ತಾ ಇರುವಂತೆ ಅಕ್ಷತಾ ಅಮ್ಮ ನಿಜವಾಗಿಯೂ ನಿಮ್ಮನ್ನು ಮೋಸ ಮಾಡಿದ್ದಾಳೆ ಎಂದು ನೀವು ಅಂದ್ಕೊಳ್ತಾ ಇದ್ದೀರಾ? ಸರಿಯಾಗಿ ಆಗಲೇ ಬಾಗಿಲು ತೆರೆದುಕೊಂಡು ಒಳಗಡೆ ಬಂದ ಸುಮನನ್ನು ನೋಡಿ, ಮತ್ತೆ ಯಾಕೆ ಒಳಗಡೆ ಬಂದೆ ನೀನು? ಸೌರಭ್ ಆಗಲೇ ಹೇಳಿದ್ರು ತಾನೇ ಎಂದಳು ರಂಗಮ್ಮ ಕೋಪದಿಂದ. ನಾನು ಒಮ್ಮೆ ಸೌರಭ್ನೊಂದಿಗೆ ಮಾತನಾಡಬೇಕು ರಂಗಮ್ಮ ಎಂದು ಹೇಳಿದನು ಸುಮನ್. ಇನ್ನು ಏನು ಮಾತನಾಡ್ತೀಯ ನೀನು? ನೀನೇನು ಮಾತನಾಡಬೇಕಾದ ಅಗತ್ಯ ಇಲ್ಲ, ಮರ್ಯಾದೆಯಿಂದ ಎಂದು ಹೇಳ್ತಾ ಇದ್ದ ರಂಗಮ್ಮಳನ್ನು ನಿಲ್ಲಿಸುವಂತೆ ಕೈಯನ್ನು ತೋರಿಸಿ ಮಾತನಾಡಬೇಕು ಎಂತ ಇದ್ದ ತಾನೇ ರಂಗಮ್ಮ. ಅವನು ಏನು ಹೇಳಬೇಕು ಎಂದ್ಕೊಂಡಿದ್ದಾನೋ ಅದನ್ನು ಅವನು ಹೇಳಲಿ, ನೀನು ಸ್ವಲ್ಪ ಹೊತ್ತು ಹೊರಗಡೆ ಹೋಗು ಎಂದನು ಸೌರಭ್. ಅದು ಅಲ್ಲ ಸೌರಭ್ ಎಂದು ಇನ್ನೇನು ಹೇಳಲು ನೋಡ್ತಾ ಇದ್ದ ರಂಗಮ್ಮಳನ್ನು ತಡೆಯುತ್ತಾ, ನೀನು ಹೋಗು ಎಂದನು ಮತ್ತೊಮ್ಮೆ ಸೌರಭ್. ಸೌರಭ್ನ ಮಾತು ಕೇಳಿ ಇನ್ನೂ ಏನು ಮಾತನಾಡದೆ ಸೈಲೆಂಟಾಗಿ ಹೊರಟೋದ್ಲು ರಂಗಮ್ಮ. ರಂಗಮ್ಮ ಹೊರಗಡೆ ಹೋದ ನಂತರ ಬಾಗಿಲನ್ನು ಕ್ಲೋಸ್ ಮಾಡಿದ ಸುಮನ್ ಅರ್ಧ ಗಂಟೆಯ ನಂತರ ಬಾಗಿಲು ಓಪನ್ ಮಾಡಿಕೊಂಡು ಹಿಂದೆ ತಿರುಗಿ ನೋಡದೆ ವೇಗವಾಗಿ ಆಸ್ಪತ್ರೆಯಿಂದ ಹೊರಟು ಹೋದನು. ಸೌರಭ್ನ ಸ್ಥಿತಿ ಚೆನ್ನಾಗಿ ಸುಧಾರಣೆ ಕಾಣಿಸಿದ್ರಿಂದ 2 ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡಿದರು ಡಾಕ್ಟರ್. ಮನೆಗೆ ಹೋದರೂ ಕೂಡ ತುಂಬ ಜಾಗರೂಕತೆಯಿಂದ ಇರಬೇಕು ಎಂದು ಚೆನ್ನಾಗಿ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಹೇಳಿದರು ಡಾಕ್ಟರ್ಗಳು. ಸೌರಭ್ ಎಷ್ಟು ಗಟ್ಟಿಯಾಗಿ ಹೇಳಿದರೂ ಕೇಳಲೇ ಇಲ್ಲ. ರಾಘವಯ್ಯ ಅವರು ಸೌರಭ್ನ ಮನೆಯಲ್ಲೇ ಇರಲು ಮತ್ತು ಅವನನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಲು ನಿರ್ಧರಿಸಿದರು. ತನ್ನ ಕೆಲಸಗಳೆಲ್ಲ ಅನ್ಸೂಯಮ್ಮ ಅವರೇ ಹತ್ತಿರದಿಂದ ನೋಡ್ಕೊಳ್ತಾ ಚಿಕ್ಕಂದಿನಲ್ಲಿ ತಿನ್ನಿಸಬೇಕಾಗಿದ್ದ ತುತ್ತುಗಳನ್ನು ಇಷ್ಟೊಂದು ವರ್ಷಗಳ ನಂತರ ಸೌರಭ್ನ ಬಾಯಿಗೆ ನೀಡ್ತಾ ಇಷ್ಟು ದಿನದ ತನ್ನ ಪ್ರೀತಿಯನ್ನೆಲ್ಲ ಅಪರೂಪವಾಗಿ ತೋರಿಸ್ತಾ ಇದ್ರು ಅನ್ಸೂಯಮ್ಮ. ವೇದ ಕೂಡ ಅನ್ಸೂಯಮ್ಮ ಅವರಿಗೆ ಸಹಾಯ ಮಾಡ್ತಾ ಸೌರಭ್ನಿಂದ ದೂರ ಇರುತ್ತಲೇ ಅವನಿಗೆ ಬೇಕಾದವುಗಳನ್ನು ಒದಗಿಸ್ತಾ ಇದ್ಲು. ಆದರೆ ಸೌರಭ್ ಮಾತ್ರ ಆ ಮನೆಯಲ್ಲಿ ಕೇವಲ ರಂಗಮ್ಮನೊಂದಿಗೆ ಹೊರತು ಬೇರೆ ಯಾರೊಂದಿಗೂ ಕೂಡ ಕನಿಷ್ಠ ಮಾತನ್ನು ಸಹ ಆಡ್ತಾ ಇರಲಿಲ್ಲ. ಹೀಗೆ 1 ವಾರದ ನಂತರ ಒಂದಿನ ಸೌರಭ್ಗೆ ರಾತ್ರಿ ಊಟ ತಿನ್ನಿಸಿ ದೃಷ್ಟಿ ತೆಗಿತಾ ಇದ್ಲು ಅನ್ಸೂಯಮ್ಮ. ಅದೇ ಸಮಯದಲ್ಲಿ ಮೆಡಿಸಿನ್ ಕೊಡಲು ರೂಮ್ ಒಳಗಡೆ ಬಂದ್ಲು ವೇದ. ವೇದ ನೀಡ್ತಾ ಇದ್ದ ಮೆಡಿಸಿನ್ ತೆಗೆದುಕೊಳ್ತಾ ಇದ್ದ ಸೌರಭ್ನನ್ನು ನೋಡ್ತಾ ಅನ್ಸೂಯಮ್ಮ ಅವರು ಮನಸ್ಸಿನಲ್ಲಿ, ಇವನು ಬೇಗ ಆ ಹುಡುಗಿಯನ್ನು ಮರೆತರೆ ಚೆನ್ನಾಗಿತ್ತು. ಇವರಿಬ್ಬರಿಗೂ ಮದುವೆ ಮಾಡಿಸಿದರೆ ಗುಬ್ಬಚ್ಚಿ ಗಂಡು ಹೆಣ್ಣಿನಂತೆ ಯಾವಾಗಲೂ ಒಟ್ಟಿಗೆ ಇರ್ತಾಯಿದ್ರು. ಆ ದೇವರು ಯಾವಾಗ ಇದನ್ನೆಲ್ಲ ಕರುಣಿಸ್ತಾನೋ ಏನೋ, ನನ್ನ ಮೊಮ್ಮಗನ ಜೀವನದಲ್ಲಿ ಯಾವಾಗ ಒಳ್ಳೆಯ ದಿನಗಳು ಬರ್ತವೋ ಎಂದು ಮನಸ್ಸಿನಲ್ಲೇ ಆ ದೇವರಿಗೆ ಬೇಡ್ಕೊಳ್ತಾ ಇದ್ರು. ಆಗಲೇ ಸೌರಭ್ ಫೋನ್ಗೆ ಬಂದ ನೋಟಿಫಿಕೇಷನ್ ಶಬ್ದಕ್ಕೆ ಟ್ಯಾಬ್ಲೆಟ್ಗಳನ್ನು ಹಾಕಿಕೊಳ್ಬೇಕಾದ ಅವನು ಅದನ್ನು ಪಕ್ಕಕ್ಕೆ ಇಡಲು ಹೋಗ್ತಾ ಇದ್ದಂತೆ ವೇದ ಫೋನ್ ಹಿಡಿಯಲು ಬಿಡದೆ, ದಯವಿಟ್ಟು ಬಾವ, ಈಗ ನೀವು ಮೊದಲು ನಿಮ್ಮ ಆರೋಗ್ಯದ ಬಗ್ಗೆ ಯೋಚಿಸಿ ಎಂದು ಅವನ ಕೈಯನ್ನು ಹಿಡಿದ್ಲು. ಸೌರಭ್ ಕೋಪದಿಂದ ವೇದಾಳ ಕಡೆಗೆ ಒಮ್ಮೆಲೆ ನೋಡಿದಾಗ ಆ ನೋಟಕ್ಕೆ ಹೆದರಿದ ವೇದ ತಕ್ಷಣ ಅವನ ಕೈಯನ್ನು ಬಿಟ್ಟಳು. ಸೌರಭ್ ವೇದ ಹಿಡಿದಿದ್ದ ಆ ಕೈಯನ್ನು ವೇಗವಾಗಿ ಕೊಡವಿ ಫೋನ್ ಓಪನ್ ಮಾಡಿ ನೋಡ್ತಾ ಇದ್ದ ಅವನ ಕಣ್ಣುಗಳು ಕೋಪದಿಂದ ಬದಲಾದರೆ ಕೈಯಲ್ಲಿದ್ದ ಫೋನನ್ನು ಗಟ್ಟಿಯಾಗಿ ಬಿಗಿದು ಹಿಡಿದುಕೊಂಡನು. ಕೈ ಮೇಲೆ ಹಸಿರಾಗಿ ಎದ್ದ ನರಗಳನ್ನು ನೋಡಿ ವೇದ ಗಾಬರಿಯಿಂದ, ಬಾವ ಏನಾಯಿತು ಅಂದ್ಲು. ವೇದ ಗಾಬರಿಯಿಂದ ಕೇಳಿದ್ರಿಂದ ಅನ್ಸೂಯಮ್ಮ ಅವರು ಕೂಡ ಸೌರಭ್ನ ಮುಂದೆ ಬರುವಷ್ಟರಲ್ಲಿ
ಎದ್ದು ನಿಂತನು ಸೌರಭ್. ಮಗ್ನೆ ವಾಶ್ರೂಮ್ಗೆ ಹೋಗಬೇಕೇ ಎಂದು ಕೇಳಿದರು. ಅವರನ್ನು ಲೆಕ್ಕಿಸದೆ ಮುಂದೆ ಹೆಜ್ಜೆ ಹಾಕ್ತಾ ಕಬೋರ್ಡ್ ಓಪನ್ ಮಾಡಿ ತನ್ನ ಶರ್ಟ್ ತೆಗೆದುಕೊಳ್ತಾ ಇದ್ದಾಗ ಅನ್ಸೂಯಮ್ಮ ಅವರು ಸೌರಭ್ನ ಕೈಯನ್ನು ಹಿಡಿದು ತಡೆಯುತ್ತಾ, ಈ ಸಮಯದಲ್ಲಿ ಎಲ್ಲಿಗೆ ಸೌರಭ್, ನಿನ್ನ ಆರೋಗ್ಯವು ಚೆನ್ನಾಗಿಲ್ಲ ಅಂದ್ಲು. ಸೌರಭ್ ಅವಳ ಮಾತನ್ನು ಕೇಳಿಸ್ಕೊಳ್ದೆ ಟೀ ಶರ್ಟ್ ಓಪನ್ ಮಾಡ್ತಾ ಇದ್ರೆ, ಸೌರಭ್ ಹೇಳಿದ ಮಾತು ಕೇಳಿ ನೀನು ಈಗ ಹೊರಗಡೆ ಹೋಗಬಾರ್ದು ಅಂದ್ಲು. ಆಗಲೇ ಜ್ಯೂಸ್ ಗ್ಲಾಸ್ನೊಂದಿಗೆ ಒಳಗಡೆ ಬಂದ ರಂಗಮ್ಮನನ್ನು ನೋಡಿ, ರಂಗಮ್ಮ, ನಾನು ಅರ್ಜೆಂಟಾಗಿ ಹೊರಗಡೆ ಹೋಗಬೇಕು, ಯಾರು ನನ್ನನ್ನು ತಡೆಯಲು ನೋಡಬೇಡಿ, ನಾನು ಯಾರ ಮಾತನ್ನು ಕೇಳೋದಿಲ್ಲ ಕೂಡ ಎಂದನು ಎಲ್ಲೋ ನೋಡ್ತಾ. ರಂಗಮ್ಮಳಿಗೆ ಅಲ್ಲಿ ಏನು ನಡೀತಾ ಇದೆ ಎಂದು ಅರ್ಥ ಆಗಲಿಲ್ಲ. ಇದೇ ಸಮಯದಲ್ಲಿ ಅನ್ಸೂಯಮ್ಮ ಅವರು ಕೂಡ ಮತ್ತೆ ಮಾತನಾಡ್ತಾ, ಸೌರಭ್, ನೀನು ಈಗ ಹೊರಗಡೆ ಹೋಗಲು ನಾನು ಅವಕಾಶ ಕೊಡೋದಿಲ್ಲ, ನಾನು ಒಪ್ಪೋದಿಲ್ಲ ಅಂದ್ಲು ಕೋಪದಿಂದ. ರಂಗಮ್ಮ, ಇಲ್ಲಿ ನಾನು ಯಾರಿಗೂ ಅನುಮತಿ ಕೇಳ್ತಾ ಇಲ್ಲ, ಅಸಲಿಗೆ ಯಾರ ಆಜ್ಞೆಗಳನ್ನು ನಾನು ಲೆಕ್ಕಿಸೋದೂ ಇಲ್ಲ ಕೂಡ. ಇದು ನನ್ನ ಮನೆ, ನನ್ನ ಮನೆಯಲ್ಲಿ ಯಾವಾಗ ಬರಬೇಕು, ಯಾವಾಗ ಹೋಗಬೇಕು ಎಲ್ಲವೂ ನನ್ನ ಇಷ್ಟ. ನನ್ನ ಮನೆಯಲ್ಲಿ ಯಾರ ಅಧಿಪತ್ಯವನ್ನು ನಾನು ಸಹಿಸೋದಿಲ್ಲ. ಮರ್ಯಾದೆಯಿಂದ ನನಗೆ ದಾರಿ ಬಿಟ್ಟರೆ ಚೆನ್ನಾಗಿರುತ್ತೆ, ಇಲ್ಲದಿದ್ದರೆ ನನಗೆ ಯಾವುದೇ ಸೆಂಟಿಮೆಂಟ್ಸ್ ಇಲ್ಲ, ನಿರ್ದಾಕ್ಷಿಣ್ಯವಾಗಿ ತಳ್ಳಿಬಿಟ್ಟು ಹೊರಗಡೆ ಹೋಗಬಲ್ಲೆ ಎಂದನು ಸೌರಭ್. ಸೌರಭ್ನ ಮಾತುಗಳಿಗೆ ರಂಗಮ್ಮ ವೇದ ಗೊಂದಲದಿಂದ ಭಯದಿಂದ ನೋಡ್ತಾ ಇದ್ದರೆ, ಅನ್ಸೂಯಮ್ಮ ಮಾತ್ರ ಎಷ್ಟೇ ಹೇಳಿದರೂ ಹಿಂದೆ ಸರಿಯದೆ, ನೀನು ಹೊರಗಡೆ ಹೋಗೋದಾದರೆ ನಾನು ಸತ್ತ ನಂತರ ನನ್ನ ಶವವನ್ನು ದಾಟಿ ಹೋಗು ಸೌರಭ್ ಎಂದು ಸೌರಭ್ನ ಮುಂದೆ ಬಂದರು. ಸೌರಭ್ ಪ್ರತಿಕ್ರಿಯಿಸುವ ಮೊದಲೇ ಅವನ ಕೈಯನ್ನು ಅವಳ ತಲೆಯ ಮೇಲೆ ಇರಿಸ್ಕೊಂಡು ಹೊರಗಡೆ ಹೋಗದಂತೆ ಪ್ರಮಾಣವನ್ನು ಕೂಡ ಮಾಡಿಸ್ಕೊಂಡ್ರು. ಸೌರಭ್ ಕೋಪದಿಂದ ಅವನ ಕೈಯನ್ನು ಅವಳ ಕೈಗಳಿಂದ ಬಿಡಿಸ್ಕೊಂಡು, ಛೀ ಛೀ, ಎಂಥ ಜನ ನೀವು, ಅಸಲಿಗೆ ನೀವು ಮನುಷ್ಯರೇನಾ, ನಾನು ಇಷ್ಟೊಂದು ಬೇಡ ಅಂತ ಇದ್ರೂ ಕೂಡ ನನ್ನ ಮನೆಯಲ್ಲಿ ಇರಲು ನಾಚಿಕೆ ಆಗೋದಿಲ್ವೇ, ಹೋಗಿ ಎಲ್ಲರೂ ಆಚೆಗೆ ಎಂದು ಗಟ್ಟಿಯಾಗಿ ಕೂಗಿದನು ಸೌರಭ್. ಅನ್ಸೂಯಮ್ಮ ಅವರು ಅಳ್ತಾ, ನೀನು ನಾಚಿಕೆ ಇಲ್ಲದವರು ಎಂದರು, ಬುದ್ಧಿ ಇಲ್ಲದವರು ಎಂದರು, ಗತಿ ಇಲ್ಲದವರು ಎಂದರು ಕೂಡ ಸರಿ, ಆದರೆ ನಾವು ಮಾತ್ರ ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗೋದಿಲ್ಲ. ಈಗ ನೀನು ವಿಶ್ರಾಂತಿ ತೆಗೆದುಕೋ, ಹೊರಗಡೆ ಹೋಗದೆ ಇರು ಸಾಕು ಎಂದು ಹೇಳಿ ಹೊರಟು ಹೋದ್ಲು ಅನ್ಸೂಯಮ್ಮ. ಅವಳು ಹಿಂದೆಯೇ ಅವರಿಬ್ಬರು ಕೂಡ ಹೊರಟು ಹೋದ ನಂತರ ರಂಗಮ್ಮ ಜ್ಯೂಸ್ ಗ್ಲಾಸ್ ತಂದು ಸೌರಭ್ನ ಮುಂದೆ ಇಟ್ಲು. ಸೌರಭ್ ಅಲ್ಲಿವರೆಗೂ ಇದ್ದ ಕೋಪವನ್ನೆಲ್ಲ ಆ ಗ್ಲಾಸ್ ಮೇಲೆ ತೋರಿಸುತ್ತಾ, ಹೊರಗಡೆ ಹೋಗು ಇಲ್ಲಿಂದ ಎಂದು ಕೂಗಿ ಕೋಪದಿಂದ ನೆಲದ ಮೇಲೆ ಒಡೆದನು ಆ ಜ್ಯೂಸ್ ಗ್ಲಾಸನ್ನು ಸೌರಭ್. ಆ ಗ್ಲಾಸ್ ಒಡೆದು ನೂರಾರು ತುಂಡುಗಳಾಗಲು ತಕ್ಷಣ ರಂಗಮ್ಮ ಅಲ್ಲಿಂದ ಹೊರಟು ಹೋದ್ಲು. ಆ ನಂತರ ಆ ರಾತ್ರಿ ಮತ್ತೆ ಯಾರೂ ಸೌರಭ್ನ ರೂಮ್ ಕಡೆಗೆ ಬರಲೇ ಇಲ್ಲ. ಮರುದಿನ ಬೆಳಗ್ಗೆ 6 ಗಂಟೆಗೆ ಸೌರಭ್ಗಾಗಿ ರೂಮ್ ಒಳಗಡೆ ಬಂದ ಅನ್ಸೂಯಮ್ಮ ಅವರಿಗೆ ಖಾಲಿ ಹಾಸಿಗೆ ಕಣ್ಣಿಗೆ ಬಿದ್ದು ವಾಶ್ರೂಮ್ನಲ್ಲಿ ಬಾಲ್ಕನಿಯಲ್ಲಿ ನೋಡಿ ಸೌರಭ್ನ ಫೋನಲ್ಲಿ ಇಲ್ಲವಾದ್ದರಿಂದ ಸೌರಭ್ ರೂಮ್ನಲ್ಲಿ ಇಲ್ಲ ಎಂದು ಅರ್ಥ ಮಾಡಿಕೊಂಡು ಹೊರಗಡೆ ಬಂದ್ಲು ಗಾಬರಿಯಿಂದ. ನಂತರ ಹೈದರಾಬಾದ್ ಸಿಟಿ ಹೊರವಲಯದಲ್ಲಿ ಸುಮಾರು 50 ಎಕರೆ ಜಾಗದಲ್ಲಿ ಬಹಳ ದೊಡ್ಡದಾಗಿರುವ ಒಂದು ರಾಜಭವನದಂತಹ ಮನೆಯ ಮುಂದೆ ಕಾರ್ ಇಳಿದನು ಸೌರಭ್. 20 ಅಡಿ ಎತ್ತರದಲ್ಲಿರುವ ದೊಡ್ಡ ಗೇಟ್, ಅದಕ್ಕೆ ಸಮನಾದ ಎತ್ತರದಲ್ಲಿರುವ ಕಾಂಪೌಂಡ್ ಗೋಡೆ, ಆ ಗೇಟ್ ಮೇಲಿಂದ ಕಾಣಿಸ್ತಾ ಇರುವ 3 ಅಂತಸ್ತಿನ ದೊಡ್ಡ ಕಟ್ಟಡ, ಆ ಮನೆಯ ಮೇಲೆ ಆಗಿನ ಕಾಲದ ರಾಜನ ಭವನಗಳಿದ್ದಂತೆ ಎತ್ತರವಾದ ಗೋಪುರ, ಅದಕ್ಕೆ ಚಿನ್ನದ ಹೊದಿಕೆ, ಅದರ ಮೇಲೆ ಗರ್ಜಿಸ್ತಾ ಇರುವ ಬಿಳಿಯ ಸಿಂಹದ ಪ್ರತಿಮೆ. ಹೊರಗಿನಿಂದಲೇ ಆ ಮನೆಯನ್ನು ನೋಡ್ತಾ ತನ್ನ ಫೋನ್ಗೆ ಬಂದ ಮಾಹಿತಿಯನ್ನು ಮತ್ತೊಮ್ಮೆ ಸರಿಯಾಗಿ ಪರೀಕ್ಷಿಸಿಕೊಂಡನು. ಮನೆಯ ಒಳಗಡೆ ಹೋಗಲು ಗೇಟ್ ಬಳಿಗೆ ಬಂದನು ಸೌರಭ್. ಗೇಟ್ ಓಪನ್ ಮಾಡ್ತಾ ಇದ್ದ ಸೌರಭ್ನನ್ನು ಅಲ್ಲಿನ ವಾಚ್ಮ್ಯಾನ್ ತಡೆಯುತ್ತಾ, ಯಾರು ನೀನು ಎಂದನು ಅವನು. ಸೌರಭ್ ಬೇಸರದಿಂದ ಅವನಿಗೆ ಒಂದು ನೋಟನ ಕೊಟ್ಟು ಬಲಗಾಲಿನಿಂದ ಅವನ ಕೇಂದ್ರ ಭಾಗಕ್ಕೆ ಒಂದು ಏಟನ್ನು ಕೊಟ್ಟು ಒಳಗಡೆ ಬೀಳ್ತಾ ಇದ್ದ ಅವನನ್ನೇ ಗೇಟ್ ಮೇಲೆ ಎಸೆದು ಗೇಟ್ನ ಓಪನ್ ಮಾಡಿ ಆದ ತಕ್ಷಣ ಎಡಗಾಲನ ಒಳಗಡೆ ಇಟ್ಟನು. ಗೇಟ್ನಿಂದ ಒಳಗಡೆ ಹೋಗಲು ಸುಮಾರು 3 ಎಕರೆ ಜಾಗ ಬಿಟ್ಟರೆ ಮೊದಲ 2 ಎಕರೆಯಲ್ಲಿ ಗಾರ್ಡನ್, ನಂತರ ಕಾರ್ ಪಾರ್ಕಿಂಗ್, ಆ ನಂತರ ಈಜುಕೊಳ, ಎದುರಿಗೆ ಕಟ್ಟಡ, ಆ ಕಟ್ಟಡ ಬಲಭಾಗದಲ್ಲಿ ಕಾರ್ಮಿಕರ ಕ್ವಾರ್ಟರ್ಸ್, ಎಡಭಾಗದಲ್ಲಿನ ಸೆಕ್ಯೂರಿಟಿ ಕ್ವಾರ್ಟರ್ಸ್, ಮತ್ತೊಂದು ಕಡೆ ಸಣ್ಣ ಕೊಳ, ಆ ಕೊಳದಲ್ಲಿ ಹಂಸಗಳು, ಆ ಹಂಸಗಳ ಮಧ್ಯದಲ್ಲಿ ತಾವರೆ ಹೂಗಳು,
ಇದು ಆ ಮನೆಯ ಹೊರಗಿನ ಸ್ಥಳ. ಆ ಮನೆಯ ಸೌಂದರ್ಯವನ್ನು ನೋಡಿದ ಯಾರಾದರೂ ಕೂಡ ಅಲ್ಲೇ ಸ್ವಲ್ಪ ಹೊತ್ತು ನಿಂತು ಆ ವಾತಾವರಣವನ್ನು ಅನುಭವಿಸಿ ಹೊರತು ಒಳಗಡೆ ಹೋಗೋದೇ ಇಲ್ಲ. ಇಷ್ಟು ದೊಡ್ಡ ಕುಟುಂಬವಿದ್ದರೆ ಒಬ್ಬನೇ ವಾಚ್ಮ್ಯಾನ್ ಹೇಗೆ ಇರ್ತಾನೆ, ಸೆಕ್ಯೂರಿಟಿ ಇರಬೇಕು ತಾನೇ ಎಂಬ ಅನುಮಾನ ನಿಮಗೆ ಇರಬಹುದು, ಬರಬೇಕು ಕೂಡ. ಆದರೆ ಯಾಕೆ ಇಲ್ಲ ಎಂದು ಮುಂದೆ ಹೇಳ್ತೇನೆ, ಕಾಯ್ತಾ ಇರಿ. ಆದರೆ ಅದಾವುದನ್ನು ಲೆಕ್ಕಿಸದ ಸೌರಭ್ ಮಾತ್ರ ನೇರವಾಗಿ ಮನೆ ಒಳಗಡೆ ನುಗ್ಗಿದನು. ಒಳಗಡೆ ಹೋಗುವಷ್ಟರಲ್ಲಿ ಅತೀ ದೊಡ್ಡ ಹಾಲ್ ಅಲ್ಲಿ ಸೋಫಾದಲ್ಲಿ ಇಬ್ಬರು ದೊಡ್ಡ ವಯಸ್ಸಿನ ಮಹಿಳೆಯರು, ಇಬ್ಬರು ಅದೇ ವಯಸ್ಸಿನ ಪುರುಷರು ಮಾತನಾಡ್ತಾ ಇದ್ದರೆ, ಕಿಚನ್ನಿಂದ ಟೀಯ ಟ್ರೇನೊಂದಿಗೆ ಹೊರಗಡೆ ಬರ್ತಾ ಇದ್ದ ಮಧ್ಯ ವಯಸ್ಸಿನ ಇಬ್ಬರು ಅತ್ತಿಗೆ ನಾದಿನಿಯರು. ಅವರ ಇಬ್ಬರು ಗಂಡಂದಿರು ಪೇಪರ್ ನೋಡ್ತಾ ಇದ್ರು ಹಾಲ್ನಲ್ಲೇ. ಅವರೆಲ್ಲರನ್ನ ಒಮ್ಮೆ ನೋಡಿದ ಸೌರಭ್ಗೆ ಅವರು ಯಾರೊಂದಿಗೂ ತನಗೆ ಸಂಬಂಧ ಇಲ್ಲದಂತೆ ಹಾಲ್ನ ಮಧ್ಯಕ್ಕೆ ಹೋಗಿ ಕೋಪದಿಂದಾನೇ ಡಸ್ಕಿ ಡಸ್ಕಿ ಎಂದು ಕೂಗಿದಂತೆಯೇ ಕರೆದನು ಸೌರಭ್. ಆ ಕರೆಯುವಿಕೆಯನ್ನು ಕೇಳಿ ಸುಮಾರು 1 ವಾರ ಕಳೆದಿದ್ದ ಅಕ್ಷತಾ ಮೊದಲ ಬಾರಿಗೆ ಆ ಕರೆ ಭ್ರಮೆಯೇನೋ ಎಂದು ಅಂದ್ಕೊಂಡ್ಳು. ಆದರೆ ಮತ್ತೊಮ್ಮೆ ಅದೇ ಕರೆ ಅವಳ ಕಿವಿಯನ್ನು ದಾಟಿ ಮನಸ್ಸನ್ನು ತಲುಪಿದ್ರಿಂದ ತನ್ನ ಮುಂದಿದ್ದ ಪ್ಲೇಟನ್ನು ಪಕ್ಕಕ್ಕೆ ಸರಿಸಿ ಒಮ್ಮೆಲೆ ಹಾಸಿಗೆಯಿಂದ ಇಳಿದು ರೂಮ್ನಿಂದ ಹೊರಗಡೆ ಬಂದಳು. ಅದೇ ಕರೆಯುವಿಕೆ ಕೇಳಿಸಿದ ಇನ್ನೊಬ್ಬನು ಕೂಡ ಅಕ್ಷತಾಳ ಪಕ್ಕದ ರೂಮ್ನಿಂದ ಆವೇಶದಿಂದ ಹೊರಗಡೆ ಬರೋ ಅಷ್ಟರಲ್ಲಿ ಬಾಗಿಲು ತೆರೆಯುತ್ತಾ ಇದ್ದ ಅಕ್ಷತಾಳನ್ನು ನೋಡಿ ಅವಳ ಕೈಯನ್ನು ಹಿಡಿದು ಹತ್ತಿರಕ್ಕೆ ಎಳೆದುಕೊಂಡು ತನ್ನ ಭುಜದ ಸುತ್ತಲೂ ಕೈ ಹಾಕಿ ರೇಲಿಂಗ್ ಬಳಿಗೆ ಹೋದನು ಅಕ್ಷತಾಳೊಂದಿಗೆ. ಅಕ್ಷತಾ ಅವನ ಕೈಯನ್ನು ತೆಗೆಯಲು ಎಷ್ಟೇ ಪ್ರಯತ್ನ ಪಟ್ಟು ಒದ್ದಾಡಿದರೂ ಕೂಡ ಅದು ಸಾಧ್ಯ ಆಗದೆ ನಿಟ್ಟುಸಿರನ್ನು ಬಿಡ್ತಾ ಕೆಳಗಡೆ ಇದ್ದ ಸೌರಭ್ನ ನೋಡ್ತಾ ಇರುವಲ್ಲಿ ಸಂತೋಷವನ್ನು ಹುಡುಕ್ತಾಳೆ. ಅದೇ ಸಮಯಕ್ಕೆ ಅಕ್ಷತಾಳ ಕೋಣೆಯಿಂದ ಮತ್ತೊಬ್ಬ ಮಹಿಳೆ ಕೂಡ ಅಕ್ಷತಾ ಕೆಳಗಡೆ ಎಸೆದಿದ್ದಂತಹ ತಟ್ಟೆಯನ್ನು ಹಿಡಿದು ಹೊರಗಡೆ ಬಂದು ಅಲ್ಲಿ ನಡೀತಾ ಇರುವ ಎಲ್ಲವನ್ನ ಕೂಡ ಮೂಗಳಂತೆ ನೋಡ್ತಿರ್ತಾಳೆ. ಅಕ್ಷತಾ ಯಾರಮ್ಮ ಅವನು, ನಿಜಕ್ಕೂ ಇಲ್ಲಿ ಏನು ನಡೀತಾ ಇದೆ ಎಂದು ಆಕೆ ಕೇಳ್ತಾ ಇದ್ರೆ, ಅವನ ರೀತಿ ನೋಡಿದರೆ ತಿಳಿತಾ ಇಲ್ವೇ ಅತ್ತೆ, ಲೋ ಕ್ಲಾಸ್ ರೌಡಿ ಎಂದು ಅಕ್ಷತಾಳನ್ನು ನೋಡ್ತಾ ನಗುತ್ತಾ ಹೇಳಿದ ಆತ. ಆ ಮಾತಿಗೆ ಅಕ್ಷತಾ ಅವನನ್ನು ಕೋಪದಿಂದ ನೋಡಿದರೆ, ಆ ನೋಟಕ್ಕೆ ಆತ ಅಕ್ಷತಾಳನ್ನು ನೋಡಿ ಚೇಷ್ಟೆಯಿಂದ ಕಣ್ಣು ಮಿಟುಕಿಸದೆ ಅಷ್ಟರಲ್ಲಿ ಹಾಲ್ನಲ್ಲಿದ್ದ ಇಡೀ ಗುಂಪು ಸೌರಭ್ನ ಸುತ್ತಲೂ ಸೇರಿ, ಯಾರು ನೀನು, ನಮ್ಮ ಮನೆಗೆ ನೇರವಾಗಿ ಬಂದು ಈ ಗಲಾಟೆ ಯಾಕೆ ಮಾಡ್ತಾ ಇದ್ದೀಯಾ ಎಂದು ಅವರಲ್ಲಿ ವಯಸ್ಸಾದವರು ಕೇಳಿದರು. ಅವರತ್ತ ಒಮ್ಮೆ ಚುರುಕಾಗಿ ನೋಡಿ ತನ್ನ ಸುತ್ತಲೂ ಸೇರಿದವರನ್ನು ಬೇಸರದಿಂದ ನೋಡಿ, ಅವರಿಗೆ ಉತ್ತರ ಹೇಳುವ ಅಗತ್ಯ ನನಗಿಲ್ಲ ಎಂಬಂತೆ ಅಷ್ಟಾದರೂ ಅಲ್ಲಿಗೆ ಬಾರದ ಅಕ್ಷತಾಳಿಗಾಗಿ ಮತ್ತೊಮ್ಮೆ ಡಸ್ಕಿ ಎಂದು ಕೂಗ್ತಾ ಇದ್ದಾಗ ಮೇಲಿಂದ ಜೋರಾಗಿ ಒಂದು ಧ್ವನಿ ಕೇಳಿಸಿತು, ಏಯ್ ಯಾರು ನೀನು ಎಂದು. ಮರ್ಯಾದೆ ಇಲ್ಲದೆ ಬಂದ ಆ ಧ್ವನಿಗೆ ಕೋಪದಿಂದ ಮೇಲೆ ನೋಡಿದಾಗ ಅಕ್ಷತಾಳ ಭುಜದ ಮೇಲೆ ಕೈ ಹಾಕಿ ಹಿಡಿದಿದ್ದ ಅವನನ್ನು ನೋಡಿ ಸೌರಭ್ನಿಗೆ BP ಮಟ್ಟ ಉತ್ತುಂಗಕ್ಕೇರಿದ್ರಿಂದ ಒಂದೊಂದು ಹೆಜ್ಜೆಗೆ 4 ಮೆಟ್ಟಿಲುಗಳಂತೆ ಏರ್ತಾ ಬರ್ತಾ ಇದ್ದ ಸೌರಭ್ನ ತಡೆಯಲು ಅಲ್ಲಿವರೆಗೆ ಅವನ ರೂಮ್ನಲ್ಲಿ ಅವನ ಸೂಚನೆಗಳನ್ನು ಕೇಳ್ತಾ ಇದ್ದ ಭದ್ರತಾ ಸಿಬ್ಬಂದಿ ಹೊರಗಡೆ ಬಂದರು. ಅವರತ್ತ ಸೌರಭ್ನ ಮೇಲೆ ಹೋಗಲು ಸನ್ನೆ ಮಾಡಿದ ಆತ, ಅಂದರೆ ಭದ್ರತಾ ಸಿಬ್ಬಂದಿ ಇರಲಿಲ್ವೇ ಎಂದು ನೀವು ಕೇಳ್ದಿರಲ್ಲ. ಸೌರಭ್ನಿಗೆ ಅವರ ವಿಳಾಸ ತಿಳಿದಿದೆ ಎಂಬ ಮಾಹಿತಿ ಹಿಂದಿನ ರಾತ್ರಿಯೇ ಅವನಿಗೆ ತಲುಪಿದ್ರಿಂದ ಸೌರಭ್ನನ್ನು ಹೇಗೆ ಎದುರಿಸಬೇಕೆಂದು ಮೊದಲನೇ ಪಾಳಿಯ ಭದ್ರತಾ ಸಿಬ್ಬಂದಿಗೆ ಯೋಜನೆಯನ್ನು ಜಾರಿಗೊಳಿಸ್ತಾ ಇದ್ದ. 2ನೇ ಪಾಳಿಯವರು ಕ್ವಾರ್ಟರ್ಸ್ನಲ್ಲಿ ಇದ್ದಾರೆ. ಇನ್ನು ಮೆಟ್ಟಿಲು ಏರ್ತಾ ಇದ್ದ ಸೌರಭ್ನ ಮೇಲೆ ಇಬ್ಬಿಬ್ಬರಂತೆ ತಡೆಯಲು ಹೋಗ್ತಾ ಇದ್ರೆ ಅಸಲಿಗೆ ಸಿಟ್ಟಿನಲ್ಲಿದ್ದ ಸೌರಭ್ ಸಿಕ್ಕವರ ಕೈಗಳನ್ನು ಮುರಿದು ಕೆಳಗಡೆ ಕೆಡವಿ ಕಾಲಿಂದ ತುಳಿದು 5 ನಿಮಿಷಗಳಲ್ಲಿ 10 ಜನರನ್ನು ಕೂಡ ತುಳಿದು 6ನೇ ನಿಮಿಷದಲ್ಲಿ ಅಕ್ಷತಾಳ ಮೇಲೆ ಕೈ ಹಾಕಿದವನ ಮುಂದೆ ನಿಂತು ಆ ಕೈಯನ್ನು ಹಿಂದಕ್ಕೆ ಮುರಿದು ಮತ್ತೊಂದು ಕೈಯಿಂದ ಅಕ್ಷತಾಳನ್ನು ಹೊಡೆಯಲು ಕೈ ಎತ್ತಿದ ಕೋಪದಿಂದ ಸೌರಭ್ನ ಕೈಯನ್ನು ಗಾಳಿಯಲ್ಲಿಯೇ ತಡೆದು, ಹೌ ಡೇರ್ ಯು, ನನ್ನ ಮನೆಗೆ ಬಂದು ನನ್ನ ಅಕ್ಷತಾ ಮೇಲೆ ಕೈ ಎತ್ತುತ್ತೀಯಾ, ಐ ವಿಲ್ ಸಿ ಯುವರ್ ಎಂಡ್ ಎಂದ ಆತ ಸೌರಭ್ನ ಕಾಲರನ್ನು ಹಿಡಿದು ಕೋಪದಿಂದ. ಸೌರಭ್ ಕೋಪದಿಂದ ಅವನ ಕೈಯನ್ನು ಬಿಡಿಸಿ ಅವನ ಕುತ್ತಿಗೆ ಹಿಡಿದು, ಏಯ್ ನಿನ್ನ ಅಕ್ಷತಾ ಏನು, ಅದು ನನ್ನ ಹೆಂಡತಿ ಎಂದು ಅಕ್ಷತಾಳನ್ನು ತನ್ನ ಕಡೆಗೆ ಎಳೆದುಕೊಂಡು ಕೋಪದಿಂದ ಹೇಳಿದ. ಆತ ಕೂಡ ಏನೂ ಕಡಿಮೆಯಾಗದ ಹಾಗೆ ಸೌರಭ್ನ ಕುತ್ತಿಗೆ ಸುತ್ತ ಕೈಗಳನ್ನು ಬಿಗಿದು
ಅವಳು ನಿನ್ನ ಹೆಂಡತಿ ಅಲ್ಲ, ನನಗೆ ಆಗುವ ಪತ್ನಿ, ಈ ಮನೆಗೆ ಯುವರಾಣಿ, ನನ್ನ ಸಾಮ್ರಾಜ್ಯಕ್ಕೆ ಆಗುವ ಪಟ್ಟದ ರಾಣಿ, ನನ್ನ ಮನೆಯ ಮಹಾರಾಣಿ ಬಗ್ಗೆ ಮತ್ತೊಮ್ಮೆ ಇಷ್ಟ ಬಂದಂತೆ ಮಾತನಾಡಿದರೆ ನಿನ್ನ ಶವ ಕೂಡ ಈ ಕಾಂಪೌಂಡ್ ದಾಟದಂತೆ ಮಾಡಬಲ್ಲೆ ಎಂದನು ಕೋಪದಿಂದ ಹೇಳಿದ. ತನ್ನ ಕುತ್ತಿಗೆಯ ಮೇಲೆ ಉಗುರುಗಳ ಸಂಕೋಲೆಯಂತಿದ್ದ ಅವನ ಮುಷ್ಟಿ ಬಿಗಿಯಾಗ್ತಾ ಇದ್ರು ಸೌರಭ್ ಸೈಡ್ ಸ್ಮೈಲ್ ಮಾಡುತ್ತಾ, ಅವಳು ನನ್ನ ಹೆಂಡತಿಯೇ, ನನ್ನ ಹೆಂಡತಿಯನ್ನು ಬೈಯುವುದು ಅಲ್ಲ, ಅಗತ್ಯವಿದ್ದರೆ ಇಲ್ಲೇ 4 ಹೊಡೆದು ಕರ್ಕೊಂಡು ಹೋಗ್ತೇನೆ, ನೀನಲ್ಲ ಯಾರು ಕೂಡ ನನ್ನ ಕಾಲಿನ ಕಿರುಬೆರಳಿನ ಮೇಲಿನ ಕೂದಲನ್ನು ಸಹ ಕೀಳಲು ಸಾಧ್ಯ ಇಲ್ಲ ಎಂದ ಸೌರಭ್. ಸೌರಭ್ ಕೂಡ ಅವನ ಕಾಲರ್ ಹಿಡಿದು ಆವೇಶದಿಂದ. ಸೌರಭ್ನ ನಗು ಇಷ್ಟವಾಗದ ಆತ ಕೋಪದಿಂದ ಸೌರಭ್ನ ಕುತ್ತಿಗೆಯ ಮೇಲಿನ ಕೈಯನ್ನು ತೆಗೆದು ಕೋಪದಿಂದ ಕೊಡವಿ ಹಾಕುತ್ತಾ, ಆಹಾ, ನಿನ್ನ ಹೆಂಡತಿಯೇ, ಅವಳು ನನ್ನ ಪತ್ನಿ ಎನ್ನಲು ಸಾಕ್ಷ್ಯಗಳು ಎಲ್ಲಿ? ಕನಿಷ್ಠ ನೀನು ಕಟ್ಟಿದ ತಾಳಿ ಇಲ್ಲ ಅವಳ ಕೊರಳಲ್ಲಿ, ಅಟ್ಲೀಸ್ಟ್ ಅವಳಿಗೆ ಮದುವೆಯಾಗಿದೆ ಎನ್ನಲು ರುಜುವಾತಾಗಿರುವ ಕಾಲಿಗೆ ಹಾಕುವ ಕಾಲುಂಗುರ ಎಲ್ಲಿ? ಕೊರಳಲ್ಲಿ ಕಪ್ಪು ಮಣಿಗಳು ಎಲ್ಲಿ? ಬೈತಲೆಯಲ್ಲಿ ಸಿಂಧೂರ ಎಲ್ಲಿ? ಎಂದು ವ್ಯಂಗ್ಯ ತುಂಬಿದ ನಗುವಿನೊಂದಿಗೆ ಕೇಳಿದ ಆತ. ಅವನ ಮಾತುಗಳಿಗೆ ಸಿಡಿಲಿನಂತೆ ನೋಟವನ್ನು ಅಕ್ಷತಾಳ ಕಡೆಗೆ ತಿರುಗಿಸಿದ ಸೌರಭ್ನಿಗೆ ನಿಜವಾಗಿಯೂ ಬರಿದಾದ ಕೊರಳಿನಿಂದ ಕಾಲಿಗೆ ಕಾಲುಂಗರ ಕೂಡ ಇರುವ ಅಕ್ಷತಾ ಸೌರಭ್ ನೋಟಕ್ಕೆ ತಬ್ಬಿಬ್ಬಾಗಿ ತಕ್ಷಣ ತಲೆಯನ್ನು ತಗ್ಗಿಸಿದ್ಲು. ಅಷ್ಟರಲ್ಲಿ ಕೆಳಗಿನಿಂದ ದೊಡ್ಡವರು, ವಿಕ್ರಾಂತ್, ಅಲ್ಲಿ ಏನು ಗಲಾಟೆ? ನಿಜಕ್ಕೂ ಅವನ್ಯಾರು? ನಮ್ಮ ಮನೆ ಹುಡುಗಿಯ ಮೇಲೆ ಅವನ ದೌರ್ಜನ್ಯ ಯಾಕೆ ಎಂದರು ಗಂಭೀರವಾಗಿ. ಯಾವುದೋ ಅಜ್ಜ, ದಾರಿ ಹೋಕ ರೌಡಿ, ನೀ ಕೃಷ್ಣ ಇರಬೇಕು, ಎಲ್ಲೋ ನಮ್ಮ ಅಕ್ಷತಾಳನ್ನು ನೋಡಿರ್ತಾನೆ, ಅವಳ ಸೌಂದರ್ಯ ನೋಡಿ ಆಸ್ತಿಗಾಗಿ ನನ್ನ ಹೆಂಡತಿ ಎಂದು ನಾಟಕ ಮಾಡ್ತಾ ಇದ್ದಾನೆ ಎಂದ ವಿಕ್ರಾಂತ್ ಸೌರಭ್ನನ್ನು ನೋಡಿ ಸೈಡ್ ಸ್ಮೈಲ್ನೊಂದಿಗೆ ಹೇಳಿದ. ವಿಕ್ರಾಂತ್, ಮೊದಲು ನೀನು ಹುಡುಗಿಯನ್ನು ಕರೆದುಕೊಂಡು ಕೆಳಗಡೆ ಬಾ ಎಂದು ಆಜ್ಞಾಪಿಸಿದ್ರು ಆ ಮನೆಯ ದೊಡ್ಡವರು. ಸೌರಭ್ ಅಕ್ಷತಾ ಕೊರಳಿನಲ್ಲಿ ತಾಳಿ ತೆಗೆದಿದ್ದಾಳೆ ಎಂಬ ಕೋಪದಲ್ಲಿ ಇನ್ನೂ ಅವಳನ್ನೇ ಚುರುಕಾಗಿ ನೋಡ್ತಾ ಇದ್ದಾಗಲೇ ಅಕ್ಷತಾಳ ಕೈ ಹಿಡಿಯಲು ಪ್ರಯತ್ನಿಸಿದ ವಿಕ್ರಾಂತ್. ಎಷ್ಟೇ ಆಲೋಚನೆಯಲ್ಲಿದ್ದರೂ ಕೂಡ ಇವನ ಗಮನವೆಲ್ಲ ತನ್ನ ಆಸ್ತಿಯ ಮೇಲೆಯೇ ಪೂರ್ತಿಯಾಗಿ ಇದ್ದಿದ್ದರಿಂದ ಅಕ್ಷತಾಳನ್ನು ಹಿಡಿಯಲು ಪ್ರಯತ್ನಿಸಿದ ಆ ಕೈಯನ್ನು ಮಣಿಕಟ್ಟಿನ ಬಳಿ ಹಿಡಿದು ಹಿಂದಿನ ಬಾರಿ ಅಕ್ಷತಾಳ ಭುಜದ ಸುತ್ತ ಕೈ ಹಾಕಿದ್ದು ನೆನಪು ಮಾಡಿಕೊಂಡು ಆ ಕೋಪವನ್ನು ಕೂಡ ಇದರಲ್ಲಿ ಬೆರೆಸಿ ಒಳಗಡೆ ಎಲುಬುಗಳು ಪುಡಿ ಪುಡಿಯಾಗುವಂತೆ ಗಟ್ಟಿಯಾಗಿ ಒತ್ತಿ ಬಿಡುತ್ತಾ, ಡೋಂಟ್ ಡೇರ್ ಟು ಟಚ್ ಅಗೇನ್ ಎಂದು ಎಚ್ಚರಿಕೆ ನೀಡಿ ಅಕ್ಷತಾಳ ಮುಖ ನೋಡದೆ ಅವಳನ್ನು ಹಿಡಿದು ಕೆಳಗಡೆ ಎಳೆದುಕೊಂಡು ಹೋದ. ಸೌರಭ್ನ ಹಿಡಿತಕ್ಕೆ ಎಲುಬುಗಳು ಮುರಿದಂತಾದ ಭಾವನೆ ಬರ್ತಾ ಇದ್ರೆ ಸೌರಭ್ನ ಕೋಪದಿಂದ ನೋಡ್ತಾ ತಾನು ಕೆಳಗಡೆ ಹೋದ ವಿಕ್ರಾಂತ್. ನೋಡು, ನೀನು ಯಾರೆಂದು ನಮಗೆ ಗೊತ್ತಿಲ್ಲ, ಆದರೆ ಹೀಗೆ ನಮ್ಮ ಹುಡುಗಿಯ ಹಿಂದೆ ಬೀಳುವುದು ಬಹಳ ತಪ್ಪು. ನಿನಗೆ ಹಣ ಬೇಕಿದ್ರೆ ಎಷ್ಟು ಬೇಕೆಂದು ಹೇಳು, ಕಸದಂತೆ ಬಿಟ್ಟು ಬಿಡ್ತೇವೆ ಹಣವನ್ನು ನಿನಗೆ, ಆದರೆ ನಮ್ಮ ಹುಡುಗಿಯ ವಿಷಯಕ್ಕೆ ಮಾತ್ರ ಬರಬೇಡ. ಅದಲ್ಲದೆ ಇನ್ನು 1 ವಾರದಲ್ಲಿ ನಮ್ಮ ಮೊಮ್ಮಗಳಿಗೂ ಮತ್ತು ಮೊಮ್ಮಗನಿಗೆ ಮದುವೆ ಕೂಡ ನಡೆಯಲಿದೆ. ನೀನು ಹೀಗೆ ಮಧ್ಯದಲ್ಲಿ ಬಂದು ಗಲಾಟೆ ಮಾಡುವುದು ಸರಿಯಲ್ಲ ಎಂದರು ಆ ಮನೆಯ ಹಿರಿಯರು. ಅಕ್ಷತಾಳ ಅಜ್ಜ. ಈ ಕತೆ ಮುಂದುವರಿಯೋದು. ಅಕ್ಷತಾ ಹಿಂದಿನ ಕತೆ ಏನು, ಅಕ್ಷತಾಳ ಮನೆಯ ರಹಸ್ಯ ಏನು ಅಂತ ಮುಂದಿನ ಎಪಿಸೋಡಲ್ಲಿ ತಿಳ್ಕೊತಾ ಹೋಗೋಣ. ಈ ಕತೆ ಇಷ್ಟ ಆಗ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.